ನಮಸ್ಕಾರ ವೀಕ್ಷಕರೇ. ಮನೆ ಕಟ್ಟೋ ಪ್ರಾರಂಭದಿಂದ ಹಿಡಿದು ಕೊನೆ ಹಂತದವರೆಗೆ ಮನೆಯ ಪ್ಲ್ಯಾನ್ ಇರ್ಬೋದು, ವಿನ್ಯಾಸ, ಇಂಟೀರಿಯರ್ ಡಿಸೈನ್ಸ್ ಇರ್ಬೋದು, ಹೀಗೆ ನಿಮಗೆ ಉಪಯೋಗ ಆಗೋ ಸಂಪೂರ್ಣ ಮಾಹಿತಿಗಳನ್ನು ನಾವು ಕೊಡ್ತಾ ಹೋಗ್ತೀವಿ. ಈ ವಿಡಿಯೋದಲ್ಲಿ 30x40 ಅಳತೆಯ ಸೈಟಲ್ಲಿ ಕಟ್ಟಿರ್ತಕ್ಕಂಥ ಡ್ಯೂಪ್ಲೆಕ್ಸ್ ಮನೆಯ ಫಸ್ಟ್ ಫ್ಲೋರ್ ಅಂದರೆ ಮೊದಲನೇ ಮಹಡಿಯ ಪ್ಲ್ಯಾನನ್ನು ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಮ್ಮ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗತ್ತೆ. ಇದು ಡ್ಯೂಪ್ಲೆಕ್ಸ್ ಮನೆ. ಈ ಮನೆಯ ನೆಲಮಹಡಿ ಅಂದರೆ ಗ್ರೌಂಡ್ ಫ್ಲೋರ್ ಅಂತ ನಾವು ಏನು ಹೇಳ್ತೀವಿ, ಪೂರ್ತಿ ಪಾರ್ಕಿಂಗ್ ಇದೆ. ಈ ಮನೆಯವರಿಗೆ ವಾಹನಗಳನ್ನು ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಅಗತ್ಯ ಇತ್ತು. ಹಾಗಾಗಿ ಕಾಲಮ್ಸ್ ಅಥವಾ ಪಿಲ್ಲರ್ಸ್ಗಳನ್ನು ಮಧ್ಯೆ ಎಲ್ಲೂ ಬರದೇ ಇರೋ ಥರ ವಿಭಿನ್ನವಾಗಿ ಮಾಡಿದ್ದೀವಿ. ಇದು ಪೂರ್ವಕ್ಕೆ ರಸ್ತೆ ಇರೋ ಮನೆ, ಅಂದರೆ ಈಸ್ಟ್ ಡೈರೆಕ್ಷನ್. ಇಲ್ಲಿ ಅಗ್ನಿ ಮೂಲೆಯಲ್ಲಿ ಮೆಟ್ಲುಗಳು ಶುರು ಆಗತ್ತೆ. ಸಂಪೂರ್ಣವಾಗಿ ವಾಸ್ತು ಪ್ರಕಾರ ಈ ಮನೆನ ಮಾಡಿಕೊಟ್ಟಿದ್ದೀವಿ. ಈಗ ಮೊದಲನೇ ಮಹಡಿಗೆ ಬರೋಣ. ನಾವೀಗ ಫಸ್ಟ್ ಫ್ಲೋರ್ ಅಂದರೆ ಮನೆಯ ಮೊದಲನೇ ಮಹಡಿಯ ಪ್ಲ್ಯಾನನ್ನು ನೋಡ್ತಾ ಇದ್ದೀವಿ. ಶುರುವಾಗಿ ಹೀಗೆ ಮೇಲ್ ಬಂದು ಹೀಗೆ ಬರುತ್ತೆ. 21 ಮೆಟ್ಲಿದೆ. ಮನೆ ಮುಂದೆ ಜಾಗ ಬಂದು 4 ಅಡಿ 6 ಇಂಚಿದೆ, ಅಂದರೆ 4.5 ಅಡಿ ಇದೆ. ಇಲ್ಲಿ ಈಶಾನ್ಯ ಮೂಲೆಯಲ್ಲಿ ಮನೆಯ ಮುಖ್ಯ ದ್ವಾರ ಅಂದರೆ ಮೇನ್ ಡೋರ್ 4 ಅಡಿ ಇದೆ. ಇದು ಅಗಲ. ಹೀಗೆ ಒಳಗಡೆ ಬಂದರೆ ವಿಶಾಲವಾದ ಹಾಲ್ ಇದೆ. ಇಲ್ಲೇ ಪಕ್ಕದಲ್ಲೇ ದೇವ್ರ ಮನೆ ಇದೆ. ಅದು ಬಂದು 5 ಅಡಿಗೆ 5 ಅಡಿ ಇದೆ. ದೇವ್ರ ಮನೆಯ ಮೇನ್ ಡೋರ್ ಬಂದು 3 ಅಡಿ ಇದೆ. ಹಾಗೆ ಮುಂದೆ ಬಂದರೆ ಮನೆಯ ಹಾಲ್ ಏನಿದೆ ಉದ್ದ ಬಂದು 23 ಅಡಿ 8 ಇಂಚಿದೆ. ಅದೇ ಅಗಲ ಬಂದು 13 ಅಡಿ 8 ಇಂಚಿದೆ. ಅಂದರೆ ಬಹಳ ವಿಶಾಲವಾದ ಹಾಲ್ ಇದೆ. ನಿಮ್ಮ ಟಿ ವಿ ಯೂನಿಟನ್ನು ಈ ಜಾಗದಲ್ಲಿ ಪ್ಲೇಸ್ ಮಾಡ್ಬೋದು. ಇದು ಬಂದು 11 ಅಡಿ ಇದೆ. ಹಾಗೆ ಮುಂದೆ ಬಂದರೆ ವಾಯುವ್ಯ ದಿಕ್ಕಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ಮೆಟ್ಲನ್ನು ಕೊಟ್ಟಿದ್ದೀವಿ. ಇದು ಹೀಗೆ ಬಲಗಡೆ ಹೋಗುತ್ತೆ. ಈ ಮೆಟ್ಲುಗಳು 3 ಅಡಿ ಇದೆ ಅಗಲ. ಅದರ ಸ್ಪೇಸ್ ಬಂದು 10 ಇಂಚಿದೆ. ಹಾಗೆ ಒಳಗಿಂದ ಎಡಕ್ಕೆ ಬಂದರೆ ನಿಮಗೆ ಅಡುಗೆ ಮನೆ ಇದೆ. ಅದು ಬಂದು ಅಗ್ನಿ ಮೂಲೆಯಲ್ಲಿದೆ. ಅಡುಗೆ ಮನೆ ಹೇಗಿದೆ ಅಂದರೆ ನಿಮಗೆ ಓಡಾಡಲಿಕ್ಕೆ ಜಾಗ 6.5ಗೆ 6 ಅಡಿ ಇದೆ. ಅಲ್ಲ, 6.5ಗೆ 6 ಅಡಿ 11 ಇಂಚಿದೆ. ಹತ್ತತ್ರ 7 ಅಡಿ ಉದ್ದ ಇದೆ. ಹಾಗೆಯೇ ನಿಮಗೆ ಸ್ಟವ್ಗೆ ಮತ್ತು ಶೆಲ್ಫ್ಗೆ ಅಂದ್ಬಿಟ್ಟು ಎಲ್ ಶೇಪಲ್ಲಿ 2 ಅಡಿ ಅಗಲದಲ್ಲಿ ಶೆಲ್ಫ್ ಬಂದಿದೆ. ಹಾಗೆ ನೀವು ಲೆಫ್ಟಿಗೆ ಬಂದರೆ ಇಲ್ಲಿ ಯುಟಿಲಿಟಿ ಇದೆ. ಅಂದರೆ ಹೊರಗಡೆಗೆ ಯುಟಿಲಿಟಿ ಬಂದು ಹತ್ತತ್ರ 5.5ಗೆ 6 ಅಡಿ ಬರುತ್ತೆ ಅಂದಾಜು. ಅಂದರೆ 5 ಅಡಿ 9.5 ಇಂಚಿದೆ ಉದ್ದ. ಅಗಲ 5.5 ಅಡಿ ಇದೆ. ಹಾಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಶೌಚಾಲಯ ಇದೆ. ಅಂದರೆ ಕಾಮನ್ ಟಾಯ್ಲೆಟ್ ಏನಂತ ಹೇಳ್ತೀವಿ, ಕಾಮನ್ ವಾಶ್ರೂಮ್. ಇದು ಬಂದು ನಿಮಗೆ 6 ಅಡಿ ಉದ್ದ, 4 ಅಡಿ 8 ಇಂಚು ಅಗಲ ಬರುತ್ತೆ. ಸೊ ಇದು ಕೂಡ ವಿಶಾಲವಾಗೇ ಇದೆ. ಹಾಗೆ ಮುಂದೆ ಬಂದರೆ ನಿಮಗೆ ಏನು ಹೇಳ್ತೀವಿ, ಕುಬೇರ ಮೂಲೆ. ಈ ಜಾಗದಲ್ಲಿ ಮಾಸ್ಟರ್ ಬೆಡ್ರೂಮ್ ಬಂದಿದೆ. ಈ ಬೆಡ್ರೂಮ್ ಬಂದು 11.5 ಅಡಿ ಇದೆ ಉದ್ದ. ಅಗಲ ಬಂದು ನಿಮಗೆ 10 ಅಡಿ 8.5 ಇಂಚಿದೆ. ಈ ಬೆಡ್ರೂಮ್ ಕೂಡ ವಿಶಾಲವಾಗೇ ಇದೆ. ಹಾಗೆ ಈ ಬೆಡ್ರೂಮ್ಗೆ ಅಟ್ಯಾಚ್ ಆಗಿ ವಾಶ್ರೂಮ್ ಇದೆ. ಇದು ಬಂದು 7 ಅಡಿ ಉದ್ದ ಇದೆ, 4 ಅಡಿ ಅಗಲ ಇದೆ. ಇದು ಕೂಡ ಸ್ವಲ್ಪ ವಿಶಾಲವಾಗೇ ಇದೆ. ಹಾಗೆ ವಾಶ್ರೂಮ್ ಆಚೆ ನಿಮಗೆ ಸ್ವಲ್ಪ ಸ್ಪೇಸ್ ಇದೆ. ಇದು ಬಂದು ಹತ್ತತ್ರ 4.5ಗೆ 3.5 ಅಡಿ ಇದೆ ಅಂದಾಜು ಸುಮಾರು. ಹಾಗೆ ಬಂದರೆ
ನಿಮ್ಮ ಫರ್ನಿಚರ್ಸ್ ಏನಿದೆ, ಈ ಸೋಫಾ ಸೆಟ್ಟು, ಟೀಪಾ ಎಲ್ಲ ಈ ಥರ ನೀವು ಅಲೈನ್ ಮಾಡ್ಕೋಬೋದು, ಜೋಡಿಸ್ಕೋಬೋದು. ಸೊ ವೀಕ್ಷಕರೇ, ಈಗ ನಾವು ಮನೆಯ ಮೊದಲನೇ ಮಹಡಿಯ ಪ್ಲ್ಯಾನನ್ನು ನೋಡಿದ್ವಿ. ಪ್ಲ್ಯಾನ್ ಕೂಡ ವಾಸ್ತು ಪ್ರಕಾರನೇ ಇದೆ. ಇದು ನಾರ್ತ್ ಈಸ್ಟ್ ಬರುತ್ತೆ, ಒಂದು ಸೌತ್ ವೆಸ್ಟ್ ಬರುತ್ತೆ, ಇದು ನಾರ್ತ್ ವೆಸ್ಟ್, ಇದು ಬಂದು ಸೌತ್ ಈಸ್ಟ್. ಸೊ ಸಂಪೂರ್ಣ ವಾಸ್ತು ಪ್ರಕಾರನೇ ಈ ಪ್ಲ್ಯಾನನ್ನು ಮಾಡಿದ್ದೀವಿ. ಇಲ್ಲಿಗೆ ಈ ಪ್ಲ್ಯಾನನ್ನು ಡೀಟೇಲ್ ಆಗಿ ನೋಡಿದ್ವಿ. ಎರಡನೇ ಮಹಡಿಯ ಪ್ಲ್ಯಾನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ತಪ್ಪದೇ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಇದು ಉಪಯೋಗ ಆಗ್ಬೋದು, ಕೂಡಲೇ ಶೇರ್ ಮಾಡಿ. ವೀಕ್ಷಕರೇ, ನಿಮಗೂ ಇದೇ ರೀತಿಯ ಪ್ಲ್ಯಾನ್ ಅಗತ್ಯ ಇದ್ದರೆ, ಮನೆ ಕಟ್ಟೋ ವಿಷಯದಲ್ಲಿ ನಿಮ್ಮ ಏನೇ ಅವಶ್ಯಕತೆ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕೂಡಲೇ ಕರೆ ಮಾಡಿ. ಇದೇ ರೀತಿಯಾದಂಥ ಉಪಯುಕ್ತವಾದ